ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಇವತ್ತಿನ ಲೀಗಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಪೋಕ್ಸೋ ಕಾಯ್ದೆ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ಮಡಿಕೇರಿಯ ಖ್ಯಾತ ವಕೀಲರಾದಂತಹ ಡಾಕ್ಟರ್ ಯಳದಾಲ್ ಮನೋಜ್ ಬೋಪಯ್ಯವರು. ಸರ್ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದಾಗೆ ಸರ್, ಇದು ಏನಿದು ಪೋಕ್ಸೋ ಕಾಯ್ದೆ ಮತ್ತು ಇದರ ಪರಿಣಾಮಗಳೇನು, ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಪೋಕ್ಸೋ ಕಾಯ್ದೆ ಅಂತಂದರೆ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗದಂತೆ ಮಾಡಿರುವಂತಹ ಕಾನೂನು. ಇದರಲ್ಲಿ ಲೈಂಗಿಕ ದೌರ್ಜನ್ಯ ಅಂತಂದರೆ ಅದು ಬರೀ ಒಂದು ಲೈಂಗಿಕ ದೌರ್ಜನ್ಯನೇ ಆಗಿರುವಂಥದ್ದಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೋರ್ನೋಗ್ರಫಿಯಲ್ಲಿ ಮಕ್ಕಳನ್ನ ಯೂಸ್ ಮಾಡುವಂಥದ್ದು ಅಥವಾ ಇನ್ಯಾವುದೋ ಇದಕ್ಕೆ ಬಳಕೆ ಮಾಡುವಂಥದ್ದು ಎಲ್ಲವನ್ನ ಒಂದೇ ಆ್ಯಕ್ಟ್ನಲ್ಲಿ ಕವರ್ ಮಾಡಿದೆ. ಅದಕ್ಕೋಸ್ಕರ ಇದನ್ನು ಪೋಕ್ಸೋ ಕಾಯ್ದೆ ಅಂತ ನಾವು ಹೇಳ್ತೇವೆ. ಅದೇ ಪ್ರಿವೆನ್ಷನ್ ಆಫ್ ಚೈಲ್ಡ್ ಅಗೇನ್ಸ್ಟ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳೋದು ಇದು. ಅದರಲ್ಲಿ ಏನಂತಂದರೆ ಈ ಕಾಯ್ದೆ ಇದು ಮಹಿಳೆಯರಿಗೆ ಮತ್ತು ಇವರಿಗೆ ಬೇಕಾದಷ್ಟು ಕಾಯ್ದೆ ಉಂಟು. ಅಂದರೆ ಇದು ಇತ್ತೀಚೆಗೆ ಬಂದಿರುವಂಥ ಕಾಯ್ದೆ, 2012 ಇಸ್ವಿಯಲ್ಲಿ ಬಂದಿರುವಂಥ ಕಾಯ್ದೆ. ಇದರದ್ದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಇದಾದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಇದಾದಾಗ, ಅಂದರೆ ಅತ್ಯಾಚಾರ ಆದಾಗ ಕೋರ್ಟಲ್ಲಿ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಅವಳ ಸಮ್ಮತಿಯಿಂದ ಆಗಿದ್ರೆ ಅದು ಅತ್ಯಾಚಾರ ಅಲ್ಲ ಅಂತೇಳಿ ಯೂಸ್ವಲಿ ಹೇಳುವಂಥದ್ದು. ಆದರೆ ಈ ಪೋಕ್ಸೋ ಕಾಯ್ದೆಯ ವಿಶೇಷತೆ ಏನಂತಂದರೆ, ಆ ಒಂದು ಅಂದರೆ ಅಪ್ರಾಪ್ತ ವಯಸ್ಸಿನ ಏನು ಮಗು ಇರ್ತದೆ ಅಥವಾ ಹೆಣ್ಣು ಮಗು ಇರ್ತಾಳೆ, ಅವಳು ಒಪ್ಪಿಗೆ ಮೇರೆಗೆ ಯಾವ್ದಾದ್ರು ಲೈಂಗಿಕ ಕ್ರಿಯೆ ನಡೆದ್ರೂ ಕೂಡ ಅದು ಅಫೆನ್ಸ್ ಆಗ್ತದೆ. ಅವನು ಯಾರು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾರೆ ಅವರ ಮೇಲೆ ಕಾನೂನು ಕ್ರಮ ಏನು ಒಂದು ಬೇರೆ ಇದರಲ್ಲಿ ನಡೀತದೆ ಅದೇ ರೀತಿ ನಡೀತದೆ. ಈ ಪೋಕ್ಸೋ ಕಾಯ್ದೆ ಇದರ ಮುಖ್ಯ ಇದೆ ಏನಂತಂದರೆ, ಮಕ್ಕಳಿಗೆ ಅದರ ಒಂದು ಪರಿಜ್ಞಾನ ಇರೋದಿಲ್ಲ. ಅಂದರೆ ಯಾವುದೇ ಒಂದು ಅವ್ರು ಏನೋ ಕೆಲಸ ಮಾಡಬೇಕಾದ್ರೆ ಅವರಿಗೆ ನಾಲೆಜ್ ಇರೋದಿಲ್ಲ. ಆ ನಾಲೆಜ್ ಇಲ್ಲದನ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಸೆಕ್ಸುವಲ್ ಇದರ ಉದ್ದೇಶದಿಂದ ಈ ಪೋಕ್ಸೋ ಕಾಯ್ದೆ ಬಂದಿರುವಂಥದ್ದು. ಆಮೇಲೆ ಈ ಮಕ್ಕಳು ಯಾರು ಅಂತ ಹೇಳಿದ್ರೆ 18 ವರ್ಷಕ್ಕಿಂತ ಕೆಳಗೆ ಇರೋರು. ಹಾಗಾಗಿ ನಿಮಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಮೈನರ್ಸಿಗೆ ಬೇಕಾದಷ್ಟು, ಅಂದರೆ ಅಪ್ರಾಪ್ತರಿಗೆ ಕಾನೂನಲ್ಲಿ ಸಾಕಷ್ಟು ಎಲ್ಲ ಕಡೆ ಅವ್ರ ತಪ್ಪಿಗೆ ಆದರೆ ಸಾಕಷ್ಟು ಅಂದರೆ ಇದರ ಆರೋಪಿಗಳಾಗಿ ಮಾಡೋದಿಲ್ಲ. ಆದರೆ ಇಲ್ಲಿ ಅವರ ಮೇಲೇ ದೌರ್ಜನ್ಯ ನಡೆದ್ಬಿಟ್ರೆ ಆವಾಗ ಅವರಿಗೆ ದೌರ್ಜನ್ಯ ನಡೆದಂತೆ ರಕ್ಷಣೆ ನೀಡಲಿಕ್ಕೋಸ್ಕರ ಈ ಪೋಕ್ಸೋ ಕಾಯ್ದೆ ಇರುವಂಥದ್ದು. ಈಗ ಹೇಳೋದಕ್ಕೆ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಆದಾಗ ಈ ಕಾಯ್ದೆನ ಜಾರಿಗೆ ಮಾಡ್ತಾರೆ ಅಂತ ಹೇಳಿ, ಇದರ ಒಂದು ಗುರುತಿಸುವಿಕೆ ಹೇಗಿರುತ್ತೆ? ಅಂದ್ರೆ ಇಷ್ಟರ ಪ್ರಮಾಣದ ಒಂದು ಅವರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳುವಂಥದ್ದು. ನೋಡಿ, ಈ ಮಕ್ಕಳ ಮೇಲೆ ಏನೋ ದೌರ್ಜನ್ಯ ಆಗಿದೆ ಅದು ನೋಡಿ, ಆ್ಯಕ್ಚುಲಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕೂಡ ನಾವು ಹೇಳ್ತೇವೆ. ಅಂದರೆ ಮಕ್ಕಳ ಕಳ್ಳ ಸಾಗಣೆ ಬೇಕಾದ್ರೆ ಆಗ್ಬೋದು. ಅದು ಮೊದಲೇ ಕವರ್ ಆಗಿತ್ತು, 363 ಇರ್ಬೋದು, 366 ಇರ್ಬೋದು, ಇದನ್ನೆಲ್ಲ ಕವರ್ ಆಗಿತ್ತು. ಹಾಗೇನೆ ನೋಡಿ, ಮಹಿಳೆ ಮೇಲೆ ದೌರ್ಜನ್ಯ ಆದಾಗ ಒಂದು 375 ಸೆಕ್ಷನ್, 76 ಸೆಕ್ಷನ್ ಇರ್ಬೋದು, ಲೈಂಗಿಕ ದೌರ್ಜನ್ಯ ಸೆಕ್ಷನ್ ಇರ್ಬೋದು, ಅಥವಾ 354ನೇ ಸೆಕ್ಷನ್ ಇರ್ಬೋದು, ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ದ ವುಮೆನ್ ಅಂತ ನಾವು ಹೇಳ್ತೇವೆ. ಇವೆಲ್ಲ ಸೆಕ್ಷನ್ಗಳು ಏನಿತ್ತು ಅಂತಂದ್ರೆ ಮಹಿಳೆಯರ ರಕ್ಷಣೆಗೋಸ್ಕರ ಇರುವಂಥದ್ದು ಇತ್ತು. ಆದರೆ ಮಗು ಮೇಲೆ ಆದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕರೆಕ್ಟ್ ಆದ ಒಂದು ಕಾಯ್ದೆ ಇರಲಿಲ್ಲ. ಹಾಗಾಗಿ ಏನು ಮಹಿಳೆ ಮೇಲೆ ಏನು ಇದು ಮಾಡ್ತಾ ಇದ್ರು ಅದೇ ಇದನ್ನ ಮಕ್ಕಳ ಮೇಲೆ ಕೂಡ ಅಪ್ಲೈ ಮಾಡ್ತಾ ಇದ್ರು. ಆಗ ಏನಾಯ್ತು ಅಂತಂದ್ರೆ, ಈಗ ಮಕ್ಕಳ ಸಮ್ಮತಿಯ ಮೇರೆಗೆ ಕೆಲವೊಂದು ಸಲ ಮಕ್ಕಳ ಒಪ್ಪಿಸ್ಲಿಕ್ಕೆ ಸುಲಭ. ಈಗ ನಾವು ಸಾಕಷ್ಟು ನೀವು ಇದನ್ನು ನೋಡ್ಬೋದು, ಪ್ರಕರಣಗಳಲ್ಲಿ ಮಕ್ಕಳಿಗೆ ಸ್ವೀಟ್ಸ್ ತೋರಿಸಿ ಇನ್ನೇನಾದ್ರು ಆಮಿಷಗಳನ್ನ ತೋರಿಸ್ಬಿಟ್ಟು ಅವ್ರಿಗೆ ಈಸಿಯಲ್ಲಿ ಅವ್ರನ್ನ ಸೆಕ್ಸುವಲಿ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಜನಗಳು ಇದು ಮಾಡ್ತಿದ್ರು. ಅದಕ್ಕೋಸ್ಕರ ಈ ಕಾಯ್ದೆನ ತಂದಿರುವಂಥದ್ದು. ಈ ಕಾಯ್ದೆಯ ಮುಖ್ಯ ವಿಶೇಷತೆ ಏನಂತಂದರೆ, ಯಾವುದೇ ಒಂದು ಮಗು ಈಗ ಒಂದು ಸಪೋಸ್ ಇವಾಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದೆ ಅಂತೇಳಿ ಅವರು ಹೇಳ್ಕೊಳ್ಳದೆ ಹೋಗುವಂಥ ಸಂದರ್ಭಗಳಿರ್ತವೆ, ಅಥವಾ ಅವರಿಗೆ ಹೇಳಲಿಕ್ಕೆ ಅನ್ಸದೇ ಇರ್ಬೋದು ಈ ರೀತಿ ತನ್ನ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟು. ಅಂಥ ಸಂದರ್ಭಗಳಲ್ಲಿ ಅದನ್ನು ಪತ್ತೆ ಹಚ್ಚಿ ಅವರ ಪೋಷಕರಿರ್ಬೋದು ಅಥವಾ ಇನ್ಯಾವುದೋ ಡಾಕ್ಟರ್ ಇರ್ಬೋದು, ಇನ್ಯಾರಾದರೂ ಕೂಡ ಈ ವಿಷಯವನ್ನು ತಿಳಿಸಿದರೂ ಕೂಡ ಅದರ ಬಗ್ಗೆ ವಿಚಾರಣೆ ನಡೆಯುವಂಥದ್ದು. ಆಮೇಲೆ ಈ ಒಂದು ಪೋಕ್ಸೋ ಕಾಯ್ದೆ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಒಂದು ಈಗ ಯಾವುದೇ ಒಂದು ಅತ್ಯಾಚಾರ ಪ್ರಕರಣ ಆಗಿದೆ ಅಂತ ಇಟ್ಕೊಳ್ಳಿ. ಅತ್ಯಾಚಾರ ಪ್ರಕರಣದಲ್ಲಿ ಹೆಚ್ಚಾಗಿ ನಾವು ಮಹಿಳೆಯನ್ನೇ ಕನ್ಸಿಡರ್ ಮಾಡುವಂಥದ್ದು. ಆದರೆ ಮಕ್ಕಳ ವಿಷಯದಲ್ಲಿ ಬಂದಾಗ ಇದು ಜೆಂಡರ್ ನ್ಯೂಟ್ರಲ್ ಅಂತ ನಾವು ಹೇಳೋದು.
ಜೆಂಡರ್ ನ್ಯೂಟ್ರಲ್ ಅಂದರೆ ಅದು ಹೆಣ್ಣು ಮಗು ಇರ್ಬೋದು ಅಥವಾ ಗಂಡು ಮಗು ಇರ್ಬೋದು. ಸರ್, ಈಗ ಹೇಳ್ತಾ ಇದ್ರಿ ಪೋಕ್ಸೋ ಕಾಯ್ದೆ ಅಂತ ಹೇಳಿದಾಗ ಆ ಚಿಕ್ಕ ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಮೇಲೆ ಆಧಾರವಾಗಿ ನಡೆಸುವಂತ ಒಂದು ಕಾಯ್ದೆ ಇದು. ಹಾಗೆ ಈಗಾಗಲೇ ಬೇರೆ ರೀತಿಯ ಕಾಯ್ದೆಗಳು ಕೂಡ ಇದೆ. ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡ ಕೆಲವು ಕಾಯ್ದೆಗಳಿದೆ. ಅದಕ್ಕೂ ಮತ್ತು ಈ ಪೋಕ್ಸೋ ಕಾಯ್ದೆಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಹೇಗೆ? ನೋಡಿ, ಈಗ ಅತ್ಯಾಚಾರ ಕಾಯ್ದೆಯಲ್ಲಿ ಅತ್ಯಾಚಾರ ಕಾಯ್ದೆ ಅಂತ ಹೇಳಿದ ತಕ್ಷಣ ನಿಮಗೆ ಮನಸ್ಸಿಗೆ ಗೋಚರ ಆಗುವಂಥದ್ದು ಏನಂತ ಹೇಳಿದ್ರೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಏನಂತಂದ್ರೆ ಒಂದು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯನ್ನ ವಿಚಾರಣೆ ಮಾಡಬೇಕಾದ್ರೆ ಕೋರ್ಟ್ ಮುಂದ್ಗಡೆ ಸಾಮಾನ್ಯವಾಗಿ ಸರ್ಕಾರಿ ವಕೀಲರು ಇರ್ತಾರೆ, ಅಂದ್ರೆ ಅಭಿಯೋಜಕರು ಇರ್ತಾರೆ, ಹಾಗೇನೆ ನ್ಯಾಯಾಧೀಶರು ಇರ್ತಾರೆ, ಸಂತ್ರಸ್ತ ಮಹಿಳೆ ಇರ್ತಾಳೆ, ಹಾಗೇನೆ ಆರೋಪಿ ಪರ ಇದ್ದಂಥ ವಕೀಲರು ಇರ್ತಾರೆ, ಆರೋಪಿ ಇರ್ತಾರೆ. ಇಷ್ಟು ಜನರ ಮುಂದೆ ವಿಚಾರಣೆ ನಡೆಯುವಂಥದ್ದು. ಕೋರ್ಟ್ ಬಾಗಿಲುಗಳನ್ನ ಹಾಕಿರ್ತಾರೆ, ಆಮೇಲೆ ಇನ್ ಕ್ಯಾಮರಾದಲ್ಲಿ ಅದು ಪ್ರೊಸೀಡಿಂಗ್ಸ್ ನಡೀತಾರೆ, ರೆಕಾರ್ಡ್ ಆಗ್ತಿರ್ತದೆ ಇವೆಂಟ್ಸ್. ಯಾರೇ ಒಂದು ಮಹಿಳೆಗೆ ಒಂದು ಘನತೆಗೆ ಕುಂದು ಬರೋ ರೀತಿಯಲ್ಲಿ ಯಾವುದೇ ಒಂದು ವಿಚಾರಣೆ ನಡೆಯುವುದಿಲ್ಲ. ಅದು ಯಾಕೆ ನಡೆಯುವುದಿಲ್ಲ ಅಂತಂದ್ರೆ ನಾಳೆ ಏನಾದರೂ ಒಂದು ಅದು ಇದಾದರೆ ಅವಳ ಇದಕ್ಕೆ ಘನತೆ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಅದನ್ನು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಲ್ಲಿ ಮಾಡುವಂಥದ್ದು. ಇದಕ್ಕಿಂತ ಒಂದು ಹೆಜ್ಜೆ ಮುಂದುವರಿದು ಈ ಪೋಕ್ಸೋ ವಿಚಾರಣೆಯನ್ನು ಮಾಡಲಾಗ್ತದೆ. ಯಾಕಂತಂದ್ರೆ ನೋಡಿ, ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಫಸ್ಟ್ ಆಫ್ ಆಲ್ ಆ ಮಗುದು ಫೋಟೋ ಎಲ್ಲೋ ತೋರಿಸುವಾಗಿಲ್ಲ, ಚಿತ್ರ ಎಲ್ಲೂ ತೋರಿಸುವಾಗಿಲ್ಲ, ಅಂತ ಪ್ರಕರಣ ಆ ಹೆಸರನ್ನು ಕೂಡ ಹೇಳುವಾಗಿಲ್ಲ, ಇಂಥವರ ಮಕ್ಕಳು ಅಂತ ಕೂಡ ಹೇಳುವಾಗಿಲ್ಲ. ಸೊ ಎಲ್ಲಿ ಕೂಡ ಅದ್ರ ಫಸ್ಟ್ ಪೋಕ್ಸೋ ಕಾಯ್ದೆ ಮೇನ್ ಅಂದ್ರೆ ಐಡೆಂಟಿಟಿಯನ್ನ ರಿವೀಲ್ ಮಾಡೋದಿಲ್ಲ ಎಲ್ಲಿ ಕೂಡ. ಇನ್ನೊಂದು ಅಂಶ ಏನು ಅಂತಂದ್ರೆ ಇದರಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಜಡ್ಜ್ ಅದೇ ಪ್ಲೇಸಲ್ಲಿ ಕೂತ್ಕೊಂಡಿರ್ಬೇಕು ಅಂತ ಸಹ ಇಲ್ಲ. ಈಗ ನಾವು ಸಾಮಾನ್ಯವಾಗಿ ಒಂದು ನ್ಯಾಯಾಲಯಗಳಲ್ಲಿ ನೋಡಿದಾಗ ಒಂದು ಸ್ಥಾನದಲ್ಲಿ ಕೂತಿರ್ತಾರೆ. ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಆ ಒಂದು ಸೌಕರ್ಯವನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ವಿಚಾರಣೆ ನಡೀತಾ ಇರುವ ಸಮಯದಲ್ಲಿ ಜಡ್ಜ್ ಬೇಕಾದ್ರೆ ಅವರ ಸೀಟಿಂದ ಇಳಿದು ಬಂದು ಕೆಳಗೆ ಬೇಕಾದ್ರೆ ಕೂತ್ಕೊಂಡು ವಿಚಾರಣೆಯನ್ನ ಮಾಡಬಹುದು. ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಪೊಲೀಸ್ ಅಧಿಕಾರಿಗಳು ಹೆಚ್ಚಾಗಿ ಅವರ ಡ್ರೆಸ್ ಅಲ್ಲೇ ವಿಚಾರಣೆ ಮಾಡುವಂಥದ್ದು. ಆದರೆ ಪೋಕ್ಸೋ ಕಾಯ್ದೆಯಲ್ಲಿ ಇವರು ಪೊಲೀಸ್ ಅಧಿಕಾರಿಗಳು ಅವರ ಡ್ರೆಸ್ ಅನ್ನು ಹಾಕೊಂಡು ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಸಿವಿಲ್ ಡ್ರೆಸ್ ಅಲ್ಲಿ ವಿಚಾರಣೆಯನ್ನು ಮಾಡಬಹುದು. ಆಮೇಲೆ ಠಾಣೆಯಲ್ಲೇ ವಿಚಾರಣೆ ಮಾಡಬೇಕು ಅಂತಿಲ್ಲ, ಅಥವಾ ಅವರ ಮನೆಗೆ ಹೋಗ್ಬಿಟ್ಟು ಕೂಡ ವಿಚಾರಣೆ ಮಾಡ್ಬೋದು, ಮಗುದು ಮನೆಯಲ್ಲಿ ವಿಚಾರಣೆ ಮಾಡ್ಬೋದು, ಅಥವಾ ಮಗುಗೆ ಅಲ್ಲಿ ಒಂಥರ ಆಗ್ತಾ ಇಲ್ಲ, ಆ ಒಂದು ಪ್ಲೇಸ್ ಸರಿಯಾಗಿಲ್ಲ ಅಂತ ಅನ್ಸುತ್ತಿದ್ರೆ ಕೂಡ ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಎಲ್ಲಿರ್ತದೆ ಅಲ್ಲಿ ವಿಚಾರಣೆ ಮಾಡ್ಬೋದು. ಹಾಗೇನೆ ಮಗು ಒಬ್ಬರೇ ವಿಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಅವರ ಯಾರ ಪೋಷಕರು ಇರ್ತಾರೆ, ಅವ್ರು ಏನು ವೆಲ್ವಿಷರ್ಸ್ ಇರ್ತಾರೆ, ಅವ್ರು ಯಾರೋ ಒಬ್ಬರು ಜೊತೆಲಿ ಇಟ್ಕೊಂಡೇ ಅವ್ರು ವಿಚಾರಣೆ ಮಾಡಬೇಕು. ಆಮೇಲೆ ಮಗು ಇಚ್ಛಿಸಿದಲ್ಲಿ ಅದನ್ನ ಆಕ್ಚುಲಿ ಏನಿದ್ರು ಕೂಡ ಅದು ಮಹಿಳಾ ಡಾಕ್ಟರ್ ಸಮ್ಮುಖದಲ್ಲಿ ಮಾಡಬೇಕು. ಹೀಗೆಲ್ಲ ಸಾಕಷ್ಟು ಅಲ್ಲಿ ಏನಂತಂದ್ರೆ ಸ್ವೀಟ್ಸ್ ಕೊಡ್ಬೋದು ಮಕ್ಕಳಿಗೆ. ಈವನ್ ಕೋರ್ಟಲ್ಲಿ ಬೇಕಾದ್ರೆ ನೀವು ಸ್ವೀಟ್ಸ್ ಕೊಟ್ಬಿಟ್ಟು ಕೇಳ್ತಾ ಹೋಗ್ಬೋದು. ಮಕ್ಕಳ ಭಾಷೆಯಲ್ಲೇ ರೆಕಾರ್ಡ್ ಆಗಬೇಕು. ಅದು ಈ ಒಂದು ನಮ್ಮೇನು ಲೀಗಲ್ ಲ್ಯಾಂಗ್ವೇಜ್ ಏನು ಕಾನೂನು ಭಾಷೆ ಏನುಂಟು ಅದ್ರಲ್ಲಿ ರೆಕಾರ್ಡ್ ಆಗಬೇಕು ಅಂತಿಲ್ಲ. ಮಗು ಏನು ಹೇಳ್ತು ಅದು ಅದೇ ರೆಕಾರ್ಡ್ ಆಗಬೇಕು. ಸ್ವೀಟ್ಸ್ ಕೊಡ್ಬೋದು, ಕೆಳಗೆ ಇಳಿದು ಮಾತಾಡ್ಬೋದು, ಅದು ತುಂಬ ರಮಿಸ್ಬೋದು, ತುಂಬ ಬ್ರೇಕ್ಸ್ಗಳನ್ನ ಕೊಡ್ಬೋದು. ಒಂದು ವಿಚಾರಣೆ ಮಾಡ್ಬೇಕಾದ್ರೆ ಸಾಕಷ್ಟು ಬ್ರೇಕ್ಗಳನ್ನ ಕೂಡ ಕೊಡ್ಬೋದು. ಅದರಲ್ಲಿ ಅದು ಕಂಟಿನ್ಯೂಸ್ ಆಗಿ ಮಾಡುವಂಥದ್ದಿಲ್ಲ, ಪದೇ ಪದೇ ಮಗುವನ್ನು ಕರೆಯುವಂತಿಲ್ಲ. ಮತ್ತೆ ಅದನ್ನ ತುಂಬಾ ಬ್ರೇಕ್ ಕೊಟ್ಟು ಅಥವಾ ಅವಕ್ಕೆ ಖುಷಿಯಾಗುವ ರೀತಿಯಲ್ಲಿ ಅವರ ಬಾಯಿಂದ ಸತ್ಯ ಹೊರಗೆ ಬರುವ ರೀತಿಯಲ್ಲಿ, ಅಂದ್ರೆ ಒಂದು ಅವ್ರಿಗೆಲ್ಲೂ ಅನಿಸ್ಬಾರ್ದು ನಾನೊಂದು ವಿಚಾರಣೆಗೆ ಒಳಗಾಗ್ತಿದ್ದೀನಿ ಅಂತೇಳಿ ಆ ಮಗುಗೆ ಅನಿಸ್ಬಾರ್ದು. ಆ ರೀತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೋಕ್ಸೋ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗೂ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಮಗುಗೆ ಎಲ್ಲೂ ಒಂದು ಅದರ ಒಂದು ಆತ್ಮಾಭಿಮಾನಕ್ಕೂ ಧಕ್ಕೆ ಆಗುದಿಲ್ಲ, ಅದರ ಒಂದು ಐಡೆಂಟಿಟಿ ಕೂಡ ಎಲ್ಲೂ ಕೂಡ ರಿವೀಲ್ ಆಗುದಿಲ್ಲ. ಹಾಗೇನೆ ಆರೋಪಿಗಳು ಅಂತದ್ದೇನೋ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಆ ಒಂದು ಇದಕ್ಕೆ ಅವರು ಶಿಕ್ಷೆಗೊಳಪಡಲಿಕ್ಕೆ ಸಾಕಷ್ಟು ಇದನ್ನ ಸಂದರ್ಭಗಳಲ್ಲಿ ಇರ್ತವೆ. ಯಾಕಂದ್ರೆ ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳ ವಿಚಾರಣೆ ಆದಾಗ ಒಂದು ಏನು ಪರಿಸರ ಏನಿರ್ತದೆ ಅಲ್ಲಿ ಕೇಳುವಂತ ಕ್ವಶನ್ಗಳು, ಆ ಕ್ವಶನ್ಗಳಲ್ಲೇ ಅವ್ರಿಗೆ ಸ್ವಲ್ಪ ಒಂಥರ ಬೇಜಾರಾಗ್ಬಿಟ್ಟು ಅದು ಆನ್ಸರ್ಗಳು ಕರೆಕ್ಟ್ ಬರದೇ ಇರೋದ್ರಿಂದಾಗಿ ಅತ್ಯಾಚಾರ ಪ್ರಕರಣಗಳಿಂದ ಪಾರಾಗಲಿ ಸಾಧ್ಯ ಉಂಟು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಹೌದು ನನ್ನ ಒಂದು ಇಚ್ಛೆಯ ಮೇಲೆನೆ ನಾನು ಹೋಗಿದ್ದೀನಿ ಅಂತ ಮಗು ಹೇಳಿದ್ರು. ಈಗ ನೀವು ತಿಳ್ಕೊಳ್ಬಹುದು 18 ವರ್ಷಕ್ಕಿಂತ ಕೆಳಗೆ ಅಂದ್ರೆ ಅವ್ರಿಗೆ ಆಕ್ಚುಲಿ ಸೆಕ್ಷುವಲ್ ಮೆಚ್ಯೂರಿಟಿ 16 ವರ್ಷಕ್ಕೆ 12, 13, 14 ವರ್ಷಕ್ಕೆ ಬಂದ್ಬಿಡ್ತದೆ. ಅಂತ ಟೈಮಲ್ಲಿ ಆ ಮಗು ತನ್ನ ಇಚ್ಛೆ ಮೇಲೆ ಕೂಡ ಹೋಗ್ಬೋದು. ಹಾಗಾಗಿ ತನ್ನ ಇಚ್ಛೆ ಮೇಲೆ ನಾನು ಹೋಗಿದ್ದೇನೆ ಅಂತ ಹೇಳಿದ್ರು ಕೂಡ ಆ ಒಂದು ವಿಚಾರಣೆಗೆ ಒಳಪಟ್ಟು ಆ ಒಂದು ಆರೋಪಿ ಅದು ಮಾಡಿದಾನೆ, ತಪ್ಪು ಮಾಡಿದಾನೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಅಲ್ಲಿ ಆಕ್ಚುಲಿ ಅವನ ಆರೋಪಿಯ ಅಪರಾಧಿಯಾಗಿ ಅವನು ಪರಿವರ್ತನೆಗೊಳ್ತಾನೆ. ಮಗು ಇಚ್ಛೆ ಇದ್ರೂ ಕೂಡ ಎಲ್ಲೂ ಕೂಡ ಒಂದು ಕನ್ಸೆಂಟ್ ಅನ್ನ ಡಿಫೆನ್ಸ್ ಆಗಿ ತಗೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಇದೊಂದು ಮುಖ್ಯ ಅಂಶ. ಮತ್ತೆ ಇನ್ನೊಂದು ಏನಂತಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್
ಈಗ ಒಂದು ಮಗು ಒಂದು ಸುಳ್ಳು ಕಂಪ್ಲೇಂಟ್ ಅನ್ನೇ ಕೊಟ್ಟುಬಿಡ್ತು ಅಂತ ಇಟ್ಕೊಳ್ಳಿ. ಈಗ ನೀವು ಈಗ ಮುರುಘಾ ಶ್ರೀಗಳದ್ದು ಸಾಕಷ್ಟು ನೀವು ಇಲ್ಲ ನೋಡ್ತಾ ಇದ್ದೀರಿ, ಇದರಲ್ಲಿ ಟಿವಿನಲ್ಲಿ ನೋಡಿದ್ದೀರಾ, ಪೇಪರ್ ನೋಡಿದ್ದೀರಾ, ಈಗ ಕೂಡ ಜೈಲುವಾಸದಲ್ಲಿ ಇದ್ದಾರೆ. ಈಗ ಅದರಲ್ಲಿ ಒಂದು ಪ್ರೊಟೆಕ್ಷನ್ ಉಂಟು, ಸೆಕ್ಷನ್ 22 ಪೋಕ್ಸೋ ಆಕ್ಟ್ ಅಲ್ಲಿ ಒಂದು ಪ್ರೊಟೆಕ್ಷನ್ ಉಂಟು. ಆ ಪ್ರೊಟೆಕ್ಷನ್ ಏನ್ ಹೇಳ್ತೀವಿ ಈಗ ನೋಡಿ, ಮ್ಯಾಲಿಸಿಯಸ್ ಪ್ರಾಸಿಕ್ಯೂಷನ್ ಅಂತ ನಾವು ಹೇಳ್ತೀವಿ. ಮ್ಯಾಲಿಸಿಯಸ್ ಪ್ರಾಸಿಕ್ಯೂಷನ್ ಅಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಯಾವ್ದಾದ್ರು ವ್ಯಕ್ತಿ ಮೇಲೆ ದ್ವೇಷ ಇತ್ತು ಅಂತ ಇಟ್ಕೊಳ್ಳಿ. ದ್ವೇಷ ಇದ್ದಾಗ ಉದ್ದೇಶಪೂರ್ವಕವಾಗಿ ಅವನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು, ಆತನ ಮನೆಯಲ್ಲಿ ಯಾವುದೋ ಒಂದು ಲೈಸೆನ್ಸ್ ಇಲ್ಲದ ಗನ್ ಇಟ್ಕೊಂಡಿದ್ದಾನೆ ಅಂತ ಒಂದು ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಇನ್ಯಾವುದೋ ಒಂದು ಗನ್ನನ್ನು ಪ್ಲಾಂಟ್ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಇನ್ಯಾವುದೋ ಮಾದಕ ಪದಾರ್ಥಗಳಿತ್ತು ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು. ಕೊನೆಗೆ ಅದು ಸಾಬೀತಾಗ್ತದೆ ಅಂತ ಇಟ್ಕೊಳ್ಳಿ. ಸಾಬೀತಾದಾಗ ಆತನ ಮನೆಯಲ್ಲಿ ಆ ಒಂದು ವಸ್ತು ಇರಲಿಲ್ಲ, ಬೇರೆ ಯಾರೋ ತಂದಿಟ್ಟಿದ್ದಾರೆ, ಅಥವಾ ಆತ ವಸ್ತುಗಳೇ ಇರಲಿಲ್ಲ, ಈ ಥರ ಎಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ಆದಾಗ ಏನಾಗ್ತದೆ, ಅವ್ರಿಗೇನೋ ಎಕ್ವಿಟಲ್ ಏನೋ ಆಗ್ತದೆ. ಎಕ್ವಿಟಲ್ ಆದರೂ ಕೂಡ ಅವರಿಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ತುಂಬ ಒಂದು ಜನರು ನೋಡೋ ದೃಷ್ಟಿ ಬದಲಾಗ್ತದೆ. ಯಾವುದೋ ಒಂದು ಕಂಟಿನ್ಯೂಸ್ ಆಗಿ ಇಂಥ ಒಂದು ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದಾಗ ದೃಷ್ಟಿಕೋನ ಬದಲಾಗ್ತದೆ. ಇನ್ನು ನೀವು ಮಹಿಳಾ ಪ್ರಕರಣಗಳು ಕೂಡ ತಗೊಳ್ಳಿ, ಬೇಕಾದಷ್ಟು ಅಲಿಗೇಷನ್ಸ್ ಅನ್ನ ಕೆಲವು ಮಹಿಳೆಯರು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ರೇಪ್ ಕೇಸ್, ಅದು ರೇಪೇ ನಡೆದಿಲ್ಲ, ಆದರೂ ಕೂಡ ಅದರ ಮೇಲೆ ಒಂದು ಇದಾಗ್ತದೆ. ಅವರ ಒಂದು ಚರಿತ್ರೆ ಆಲ್ಮೋಸ್ಟ್ ವಧೆ ಆಗಿರ್ತದೆ. ಯಾಕಂತಂದ್ರೆ ಅವು 1 year 2 years 3 years ಈ ತರ ಕೋರ್ಟ್ ಮುಂದೆ ಬಂದು ಅದು ಪ್ರಕರಣಗಳು ಬಂದು ಎಲ್ಲ ಮಾಧ್ಯಮಗಳೆಲ್ಲ ಬಂದಾಗ ಏನಾಗ್ತದೆ ಅಂತಂದ್ರೆ ಅವರ ಒಂದು ಗೌರವಕ್ಕೆ ಚ್ಯುತಿ ಬರುವಂಥದ್ದು. ಅಂತ ಪ್ರಕರಣದಲ್ಲಿ ಇರ್ತಾರೆ ಮ್ಯಾಲಿಸಿಯಸ್ ಪ್ರಾಸಿಕ್ಯೂಷನ್ ಅಂತ ನಾವು ಹೇಳ್ತೀವಿ. ಆವಾಗ ಅವರು ಎಕ್ವಿಟಲ್ ಆದ ಮೇಲೆ ಅವ್ರಿಗೊಂದು ಪ್ರಾವಿಷನ್ ಉಂಟು. ಏನಂದರೆ ಈ ರೀತಿ ಸುಳ್ಳು ಆರೋಪ ಮಾಡಿ ನನ್ನ ಒಂದು ಗೌರವಕ್ಕೆ ಕುತ್ತು ತಂದಿರುವಂಥದ್ದು, ನನ್ನ ಒಂದು ಇವತ್ತು ಸಾಮಾನ್ಯ ಮನುಷ್ಯ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಅಲ್ಲಿ ಮ್ಯಾಲಿಸಿಯಸ್ ಪ್ರಾಸಿಕ್ಯೂಷನ್ ಕೇಸನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಈ ಪೋಕ್ಸೋದಲ್ಲಿ ಆ ಮಗು ಸುಳ್ಳು ಹೇಳಿದೆ ಅಂತೇಳಿ ಅನಿಸಿದ್ರು ಕೂಡ ಅಲ್ಲಿ ಆ ಅವಕಾಶಗಳು ತುಂಬಾ ಕಡಿಮೆ ಇರುವಂಥದ್ದು. ಅಂದ್ರೆ ಅದು ಸುಳ್ಳು ಅಂತ ಸಾಬೀತಾದ್ರೂ ಕೂಡ ಆ ಮಗು ಮೇಲೆ ಯಾವುದೇ ಒಂದು ಇದರ ಪ್ರಕರಣವನ್ನು ದಾಖಲಿಕ್ಕೆ ಅವಕಾಶಗಳು ಕಮ್ಮಿ ಇರೋದು ಇದೆ. ಅದು ಬೇರೆ ಬೇರೆ ಸಂದರ್ಭಗಳು ಉಂಟು. ಅದಕ್ಕೆ ಅದು ಸಣ್ಣ ತರದಲ್ಲಿ ಮಾಡ್ಬೋದಷ್ಟೇ ಬಿಟ್ರೆ ಇಷ್ಟೊಂದು ಅಂದ್ರೆ ಅದು ಪೂರ್ಣ ಸುಳ್ಳೇ ಹೇಳಿದೆ ಅಂತೇಳಿ ಅನಿಸಿದ್ರು ಕೂಡ ಫೈನಲ್ ಅದು ಸಾಬೀತಾದ್ರೂ ಕೂಡ ಅದು ಯಾವುದೇ ಪ್ರಕಾರ ಜರುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ದೊಡ್ಡ ಪ್ರೊಟೆಕ್ಷನ್ ಆಕ್ಚುಲಿ ಇರುವಂಥದ್ದು. ಯಾಕೆ ಈ ಒಂದು ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಗು ಹೆದರ್ಕೊಳ್ಬಾರ್ದು. ನಾಳೆ ಎಲ್ಲಾದ್ರೂ ಇದು ಸುಳ್ಳು ಅಂತೇಳಿ ಸಾಬೀತಾಗ್ಬಿಟ್ರೆ ನನ್ನ ಮೇಲೆನೆ ಏನಾದ್ರು ಒಂದು ಕೇಸ್ ಆಗ್ಬಿಡ್ಬೋದು. ಈ ತರ ಮಗುಗಳು ಹೆದರ್ಕೊಳ್ಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಈ ಕಾನೂನನ್ನು ಮಾಡಿರುವಂಥದ್ದು. ಅದರಲ್ಲಿ ಕೆಲವು ಕಡೆ ಮಿಸ್ಯೂಸ್ ಆಗ್ತದೆ. ಮಿಸ್ಯೂಸ್ ಯಾಕೆ ಆಗ್ತದೆ ಅಂತ ಈಗ ನೋಡಿ, ಕೆಲವು ಪ್ರಕರಣಗಳನ್ನ ನಾನೇ ಕಣ್ಣಾರೆ ನೋಡಿರುವಂಥದ್ದು. ಏನಂದ್ರೆ ಗಂಡ ಹೆಂಡತಿ ಮಧ್ಯೆ ಒಂದು ಸಮಸ್ಯೆ ಇರ್ತದೆ ಅಂತ ಇಟ್ಕೊಳ್ಳಿ. ಗಂಡನಿಗೆ 8 ದಿನ ಆಗುದಿಲ್ಲ, 8 ದಿನ ಗಂಡನಿಗೆ ಆಗುದಿಲ್ಲ, ದಿನ ಮನೆಯಲ್ಲಿ ಜಗಳ ನಡೀತಾ ಇರ್ತದೆ. ಅಂತ ಸಂದರ್ಭಗಳಲ್ಲಿ ಹೆಂಡತಿ ಈ ಬೇರೆ ಬೇರೆ ಆಯಾಮಗಳಲ್ಲಿ ಅವರ ಗಂಡನ ಮೇಲೆ ಕೇಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ. ಕೊನೆಗೆ ಅವ್ರಿಗೆ ಸಿಗೋ ಒಂದು ಒಳ್ಳೆ ಅಸ್ತ್ರ ಅಂತ ಹೇಳಿದ್ರೆ, ಮಗನ್ನ ತನ್ನ ಮಕ್ಕಳನ್ನೇ ಅವರು ಏನೋ ರೀತಿಯಲ್ಲಿ ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳಿ ಕೊಟ್ಟಾಗ ಗಂಡನಲ್ಲಿ ಕೇಸ್ ರಿಜಿಸ್ಟರ್ ಆಗ್ಬಿಡ್ತದೆ. ಕೇಸ್ ರಿಜಿಸ್ಟರ್ ಆಗ್ಬಿಟ್ಟು ಆತ ಕೋರ್ಟಿಗೆ ಬರುವಂಥದ್ದು, ಅದನ್ನ ಬಹಳ ದೊಡ್ಡ ಒಂದು ಇದನ್ನು ಅನುಭವಿಸ್ತಾನೆ. ಕೆಲವು ಪ್ರಕರಣಗಳು ನಾನು ನೋಡಿದ್ದೀನಿ, ಗಂಡ ಕೆಲವು ಕಡೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಬಂದ್ಬಿಡ್ತದೆ. ಯಾಕಂದ್ರೆ ಅಂತ ಸ್ಟ್ರಾಂಗ್ ಕೇಸ್ ಇದು. ಹಾಗಾಗಿ ಅದು ಮಿಸ್ಯೂಸ್ ಆಗುವ ಸಾಧ್ಯತೆ ಕೆಲವೊಂದು ಅಂಶಗಳಲ್ಲಿ ಇರ್ತದೆ. ಆದರೆ ಓವರಾಲ್ ನೋಡಿದಾಗ ಇದರದ್ದು ಬೆನಿಫಿಟ್ ಏನು ಅಂತ ನೋಡಿದಾಗ ಮೋಸ್ಟ್ಲಿ ಚೈಲ್ಡ್ ಫ್ರೆಂಡ್ಲಿ ಆಗಿರ್ತದೆ. ಅದು ಚೈಲ್ಡಿಗೆ ಹೆಲ್ಪ್ ಮಾಡಬೇಕು. ಅಂದರೆ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೂ ಕೂಡ ಅದು ಅವರ ಫೇವರ್ ಆಗಿನೇ ಇರಬೇಕು ಅಂತ ಹೇಳುವಂಥ ಒಂದು ಇದದು ಈ ಕಾಯ್ದೆ ಇದೆ. ಈಗ ನೋಡಿ, ಈಗ ನಾವು ಆದಿವಾಸಿಗಳ ಬಗ್ಗೆ ತಗೊಳ್ತೇವೆ. ಈಗ ಆದಿವಾಸಿಗಳಿಗೆ ಏನು ಗೊತ್ತುಂಟು? 18 ವರ್ಷಕ್ಕೆ ಮದುವೆ ಆಗಬೇಕು ಅಂತ ಅವ್ರಿಗೆ ಗೊತ್ತುಂಟಾ? 21 ವರ್ಷಕ್ಕೆ ಇವರು ಅಂದರೆ ಮೇಲ್ ಚೈಲ್ಡ್ ಆದರೆ ಅದು 21 ವರ್ಷಕ್ಕೆ ಮದುವೆ ಆಗುವಂಥ ವಯಸ್ಸು. ಆಮೇಲೆ 18 ವರ್ಷಕ್ಕೆ ಹೆಣ್ಣು ಮಕ್ಕಳು ಮದುವೆ ಆಗುವಂಥ ವಯಸ್ಸು ಅಂತ ನಮ್ಮ ಕಾನೂನು ಹೇಳಿದೆ. ಇವತ್ತು ಸರ್ಕಾರ 21 ವರ್ಷ ಎರಡೂ ಇವರಿಗೂ ಕೂಡ ಲಿಂಗದವರಿಗೂ ಕೂಡ ಮಾಡಬೇಕು ಅಂತ ಹೇಳೋ ಚಿಂತನೆಯಲ್ಲಿದೆ. ಹೀಗಿರ್ಬೇಕಾದ್ರೆ ಏನಾಗ್ತದೆ, ಈಗ ನಾವು ಆದಿವಾಸಿಯನ್ನು ತೆಗೆದುಕೊಳ್ತೇವೆ. ಆದಿವಾಸಿಯನ್ನು ತೆಗೆದುಕೊಂಡಾಗ ಅವರಿಗೆ 19 ವರ್ಷದ ಹುಡುಗ ಒಂದು 17 ವರ್ಷದ ಹುಡುಗಿಯನ್ನ ಪ್ರೀತಿಸಿದ ಅಂತ ಹೇಳ್ಬಿಟ್ಟು ಅವ್ನು ಮದುವೆನೇ ಆಗ್ಬಿಡ್ತಾನೆ. ಮದುವೆ ಆಗ್ಬಿಟ್ಟು ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡ ಮೇಲೆ ಕಾನೂನು ಪ್ರಕಾರ, ಪೋಕ್ಸೋ ಕಾಯ್ದೆ ಪ್ರಕಾರ ಆಕ್ಚುಲಿ ಇದು ತಪ್ಪು. ಇದು ಅಂದ್ರೆ 17 ವರ್ಷದ ಅವಳ ಒಪ್ಪಿಗೆ ಮೇಲೆ ಅವಳು ಮದುವೆ ಆಗಿದ್ರು ಕೂಡ ಆಕೆ ಒಂದು ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಇವನ ಆಟೋಮೆಟಿಕ್ ಆಗಿ ಇವನು ಹ್ಯಾಸ್ ಟು ಗೋ ಬಿಹೈಂಡ್ ಬಾರ್ಸ್ ಆಯ್ತಲ್ಲ. ಹಾಗೆ ಅವನಿಗೆ ಅದರ ಅರಿವೇ ಇರೋದಿಲ್ಲ, ಕಾನೂನು ಕಥೆ ಇರೋದೇಳಿ ಅರಿವೇ ಇರೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತಂದ್ರೆ ಆ ಕಾನೂನು ಅರಿವಿಲ್ಲದೇನೆ ಆತ ಶಿಕ್ಷೆಗೊಳಪಡುವಂತಹ ಸನ್ನಿವೇಶಗಳು ಬರ್ತವೆ. ಅದೊಂದೇ ಮಾತ್ರ ಅಲ್ಲ,
ಅದು ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ತರ ನಡೆದಿದ್ದುಂಟು. ಹಾಗಾಗಿ ಇವತ್ತು ಚಿಂತನೆ ನಡೀತಾ ಉಂಟು. ಅಂದ್ರೆ ಸೆಕ್ಷುವಲ್ ಮೆಚ್ಯೂರಿಟಿ ಏಜ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಈ ಪೋಕ್ಸೋ ಕಾಯ್ದೆಯಲ್ಲಿ ಕೆಲವು ಅಮೆಂಡ್ಮೆಂಟ್ಗಳನ್ನ ತರಬೇಕು ಅಂತ ಹೇಳಿ ಒಂದು ಚಿಂತನೆ ನಡೀತಾ ಉಂಟು. ಯಾಕಂದ್ರೆ ಮೆಚ್ಯೂರಿಟಿ ಆಲ್ಮೋಸ್ಟ್ 13-14 ವರ್ಷಕ್ಕೆ ಆಗುತ್ತದೆ. ಆಮೇಲೆ ಕನ್ಸೆಂಟ್ ಏಜ್ ಅಂತ ಹೇಳಿ ಒಂದು ಡಿಸೈಡ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಇವತ್ತು ಲಾ ಕಮಿಷನ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ಮಾಡಿಬಿಟ್ಟು ಒಂದು ಇದು ಮಾಡಿ ಕನ್ಸಿಡರ್ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ತುಂಬಾ ಪ್ರಕರಣಗಳಲ್ಲಿ ಅವರಿಗೆ ಅದು ಅರಿವಿಲ್ಲದೇನೆ, ಕಾನೂನು ಅರಿವಿಲ್ಲದೇನೆ ಇವರಿಗೆ ಈ ತರದ ಒಂದು ಪ್ರಕರಣಗಳು ಸಿಕ್ಕಿಬಿಟ್ಟಿದ್ದಾರೆ. ಅವರ ಒಪ್ಪಿಗೆ ಇದ್ರೂ ಕೂಡ ಈ ರೀತಿ ಆಗ್ತಾ ಉಂಟು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿ ಸಣ್ಣ ಪುಟ್ಟ ಡ್ರಾಬ್ಯಾಕ್ಗಳು ಇದ್ರೂ ಕೂಡ ಓವರ್ ಆಲ್ ಇವತ್ತು ಒಂದು ಮಕ್ಕಳಿಗೆ ಒಂದು ರಕ್ಷಣೆ ಬೇಕು ಅಂತಿದ್ರೆ ಇವತ್ತು ಈ ಕಾಯ್ದೆಯ ಅವಶ್ಯಕತೆ ತೀರಾ ಇದೆ. ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು, ಆಕ್ಚುಲಿ ಸಾಕಷ್ಟು ಪ್ರಕರಣಗಳು ಇವತ್ತು ಬೆಂಗಳೂರಿನಲ್ಲಿ ಈಗ ಒಂದು ಟೀಚರ್ ಏನೋ ಟ್ಯೂಷನ್ ಹೇಳಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೆಕ್ಸುವಲ್ ಎಕ್ಸ್ಪ್ಲಾಯ್ಟ್ ಮಾಡಿ ಕೊನೆಗೆ ಆ ಮಗುನ ಕೊಂದು ಹಾಕಿರುವಂಥದ್ದು, ಅಥವಾ ಸ್ಕೂಲ್ ಹಾಸ್ಪಿಟಲ್ಗಳಲ್ಲಿ ಮಿಸ್ಬಿಹೇವ್ ಮಾಡುವಂಥದ್ದು, ಅಥವಾ ಇನ್ಯಾವುದೋ ಒಂದು ಪಬ್ಲಿಕ್ ಆಫೀಸಿಗೆ ಬ್ಯಾಂಕಿಗೆ ಹೋಗಿರ್ತಾರೆ ಅಲ್ಲಿ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಪ್ರಕರಣಗಳು ನಡೀತಾ ಇರೋದ್ರಿಂದಾಗಿ ಇವತ್ತು ಈ ಒಂದು ಪೋಕ್ಸೋ ಕಾಯ್ದೆ ತೀರಾ ಅವಶ್ಯಕತೆ ಇದೆ ಸಮಾಜಕ್ಕೆ. ಆದರೆ ಕೆಲವೊಂದು ಏನು ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇದಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ, 2 ಫಿಂಗರ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. 2 ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಏನಂತಂದ್ರೆ ಒಂದು ಸೆಕ್ಷುವಲ್ ಪೆನೆಟ್ರೇಷನ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಮಾಡುವಂಥ ಟೆಸ್ಟ್. ಈ ಟೆಸ್ಟ್ ಅಲ್ಲಿ ಇವತ್ತಿಗೂ ಕೂಡ ಆ ಪೋಕ್ಸೋ ಕಾಯ್ದೆಯಿಂದ ತೆಗೆದಿಲ್ಲ. ಹಾಗೆ ತೆಗೆದಿರುವಾಗ ಒಂದು ಮಗುಗೆ ಆ ಥರದ್ದು ಪೆನೆಟ್ರೇಷನ್ ಆಗದಿರುವಾಗ ಆ ಒಂದು ಟೆಸ್ಟ್ ಅನ್ನು ಒಳಪಡಿಸಿದ್ರಿಂದ ಅದು ಮಾನಸಿಕ ಆಘಾತಕ್ಕೆ ಒಳಗಾಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಕೆಲವು ವಿಷಯಗಳ ಬಗ್ಗೆ ನಾವು ಇನ್ನೂ ಕೂಡ ಕೆಲವು ಮಾರ್ಪಾಡುಗಳು ಆಗಬೇಕಾದಂಥ ಸಂದರ್ಭ ಇರುವಂಥದ್ದು. ಆದರೆ ಪೂರ್ಣವಾಗಿ ಅದರ ಅವಲೋಕಿಸಿ ನೋಡಿದಾಗ ಈ ಒಂದು ಕಾಯ್ದೆ ಅವಶ್ಯಕತೆ ಯಾಕಿದೆ ಅಂತಂದ್ರೆ ಇವತ್ತು ನಮ್ಮ ದೇಶ ಪ್ರಗತಿಯ ಹಂತದಲ್ಲಿದೆ. ಆಮೇಲೆ ಸಾಕಷ್ಟು ಜನಸಂಖ್ಯೆ, ಈಗ ನಾವು ಏನ್ ಹೇಳ್ತೀವಿ ಇವತ್ತು ಕ್ರಿಮಿನಲ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ತೇವೆ. ಕ್ರಿಮಿನಲ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪರ್ಸೆಂಟೇಜ್ ಆಫ್ ಈಗ ನೋಡಿ, ಒಳ್ಳೆಯವರು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಜನ ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಆಫ್ ದ ಮೈಂಡ್ ಸೆಟ್ ಚೇಂಜ್ ಬೇರೆ ತರ ಇರೋರು ಕೂಡ ಜಾಸ್ತಿ ಆಗ್ತಾರೆ. ಹಾಗಾಗಿ ನಾವು ಎಲ್ಲಾ ರೀತಿಯ ರಕ್ಷಣೆ ಕೊಡಲಿಕ್ಕೆ ಈಗ ನೋಡಿ ಇವತ್ತು ದುರುಪಯೋಗ ಕೂಡ ಆಗ್ಬೋದು. ಒಂದು ಮಗುನ ತಗೊಂಡೋಗ್ಬಿಟ್ಟು ಈಗ ನೋಡಿ, ಈಗ ಪೊಲೀಸ್ ಅಟ್ರಾಸಿಟಿಗಳನ್ನ ನಾವು ಮಾತಾಡ್ತೀವಿ. ನಾವು ಇವತ್ತು ಪೊಲೀಸ್ ಹ್ಯೂಮನ್ ರೈಟ್ಸ್ ಅಂತೇಳಿ ಒಂದು ಇದೆ. ಒಂದು ಅದ್ರಲ್ಲಿ ಏನಾಗಿದೆ ಅಂದರೆ, ಒಂದು ಯಾರಾದ್ರು ವ್ಯಕ್ತಿಗಳ ಬಗ್ಗೆ ಅವರಿಗೆ ಏನಾದ್ರು ಸಿಟ್ಟಿದ್ರೆ ಪೊಲೀಸರು ಅವ್ರು ಬೇಕಾದ್ರೆ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟು ಟೈಮಲ್ಲಿ ಬೇಕಾದ್ರೆ ಅವ್ರನ್ನ ಸ್ಟೇಷನ್ಲಿ ಕೂರಿಸ್ಕೊಂಡು ವಿಚಾರಣೆ ಮಾಡುವ ನೆಪದಲ್ಲಿ ಮಾಡ್ಬೋದು. ಆ ರೀತಿ ಎಲ್ಲ ಹ್ಯಾರಾಸ್ಮೆಂಟ್ಗಳು ತುಂಬ ಕಡೆ ನಡೀತದೆ. ಮತ್ತೆ ಅವರ ವರ್ಕ್ ಪ್ಲೇಸ್ಗೆ ಸಡನ್ ಆಗಿ ಹೋಗಿಬಿಟ್ಟು ವಿಚಾರಣೆ ಮಾಡುವಂಥ ಒಂದು ಪ್ರಯತ್ನಗಳು ನಡೀತವೆ. ಹಾಗೆ ಆದಾಗ ಏನಾಗ್ತದೆ ಅಂದರೆ, ಮಾನಸಿಕವಾಗಿ ಅವನು ಏನೇ ತಪ್ಪು ಮಾಡದಿದ್ರು ಕೂಡ ಆಘಾತಕ್ಕೊಳಗಾಗ್ತಾನೆ. ಆದರೆ ಈ ಪೋಕ್ಸೋ ಕಾಯ್ದೆ ಏನಿದೆ ಅಂತಂದರೆ, ಮಗುನ ರಾತ್ರಿ ಇಟ್ಕೊಳ್ಳುವಾಗಿಲ್ಲ, ಇಷ್ಟು ಗಂಟೆ ಇಟ್ಕೊಳ್ಳುವಾಗಿಲ್ಲ ವಿಚಾರಣೆ ಮಾಡಲಿಕ್ಕೆ. ಹಾಗೇನೆ ಪುನಃ ಅವರು ಏನು ಓದ್ತಿರೋ ಸ್ಕೂಲಿಗೆ ಹೋಗಿ ವಿಚಾರಣೆ ಮಾಡುವಾಗಿಲ್ಲ. ಹಾಗೇನೋ ಮತ್ತೆ ಮಾಡಬೇಕು ಅಂದ್ರೆ ಅವ್ರ ಪೇರೆಂಟ್ಸ್ ಪರ್ಮಿಷನ್ ತಗೊಳ್ಬೇಕು, ಇವತ್ತು ಪರ್ಮಿಷನ್ ತಗೊಳ್ಬೇಕು ಅಂತೇಳಿ ಸಾಕಷ್ಟು ಇವತ್ತು ಈ ಕಾಯ್ದೆಯಲ್ಲಿ ಕವರ್ ಮಾಡಿರುವಂಥದ್ದು. ಇದು ನೋಡಲಿಕ್ಕೆ ಕೇವಲ 36 ಸೆಕ್ಷನ್ ಅಂತೇಳಿ ಕಂಡ್ರೂ ಕೂಡ ಇಲ್ಲಿ ಸಾಕಷ್ಟು ಎಲ್ಲ ವಿಷಯಗಳನ್ನ ಕವರ್ ಮಾಡಿದೆ. ಇದರಲ್ಲಿ ವಿಸ್ತಾರವಾಗಿದೆ. ಆಗ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ ಮಾಡಿದ್ರೆ ಇದು ನಿಜವಾಗಿಯೂ ದೇಶದ ಮಕ್ಕಳಿಗೆ ರಕ್ಷಣೆ ನೀಡ್ತದೆ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಉಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ದೇವ್ರೆ, ಸಿಕ್ಬಿದ್ದೆ. ಆಹಾ, ಆಗ ನೀನು ಜೀವಂತವಾಗಿದ್ಯಾ? ದೇವ್ರೆ, ಮತ್ತೆ ಮಾಯವಾದ್ನ. ಹೇಯ್, ಅಲ್ಲಿ ನಿಲ್ಲೋ. ಹೇಯ್, ಅಲ್ಲಿ ನಿಲ್ಲದಿದ್ರೆ ನಿನ್ನನ್ನ ಪೊಲೀಸ್ನಿಂದ ಹಿಡಿಸ್ತೀನಿ ನಾನು. ಟೀಚರ, ನಾನ್ ನೋಡ್ಲೇ ಇಲ್ಲ. ಅಲ್ಲ, ಏನ್ ನಿನ್ ಉದ್ದೇಶ? ನನ್ ಮನೆ ಕೆಲ್ಸ ತಕ್ಷಣ ಮುಗಿಸ್ಕೊಡ್ತೀಯೋ ಹೇಗೆ? ಅಲ್ಲ, ನಾನು ಟೀಚರ್ಗೆ ಒಳ್ಳೆ ಲಾಭ ಸಿಗ್ಲಿ ಅಂತ ವರ್ಕ್ ಡಿಲೇ ಮಾಡಿದ್ದು.
ಲಾಭ ಬೇಡ ಅಂದ್ರೆ ಬೇಡ. ಕೆಲ್ಸ ಡಿಲೇ ಮಾಡಿದ್ರೆ ನನ್ಗೇನ್ ಲಾಭ ಸಿಗುತ್ತೆ? ಟೀಚರ್, ಎಬಿಸಿ ಅವರ ಗಂಭೀರ ಆಫರ್ ಆಗಿದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಟೈಲ್ಸ್ ಸ್ಯಾನಿಟರಿ ವ್ಯಾಪಾರದಲ್ಲಿ ನಂಬರ್ 1 ಮಾರಾಟಗಾರರಾದ ಎಬಿಸಿಯಲ್ಲಿ ಕೇರಳದ ಹೃದಯ ಸ್ಪರ್ಶಿ ಅತಿ ಗಂಭೀರ ಆಫರ್ ಮತ್ತೊಮ್ಮೆ. ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳನ್ನು ಇವಾಗ ಸ್ವಂತವಾಗಿಸಿ ಕೇವಲ 38,500 ರೂಪಾಯಿಗೆ. ಅಲ್ಲದೆ 48,500 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು, ಸ್ಯಾನಿಟರಿ ವೇರ್ ಗಳು ನಿಮ್ಮದಾಗಿಸಿ. ಈ ಆಫರ್ ಎಬಿಸಿ ಮೈ ಹೋಮ್, ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ಶೋರೂಮ್ ನಲ್ಲಿ ಮಾತ್ರ ಲಭ್ಯ. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಮಡಿಕೇರಿಯಲ್ಲಿ ನೂತನವಾಗಿ shining senses in your life, desirable designs, gives you treasured memory. Sharda Jewelers. Challenged, empowered. Shanti Achappa, Chairperson of National Academic School. Our school is innovative school. We have completed 24 years and moving on 25th year. And this year in the month of December 2023, we are celebrating 25th Jubilee celebration. I am so happy to be at National Academy School as the principal of the school. I am very happy to be led under the leadership of our chairman, Mr. Shanti Achappa ma'am, and under the guidance of Trustee Sir Mr. Ayappa. In this school, where I have joined recently as a principal, I find our school is well fledged with respect to the laboratory, library, the staff room, the playground, and the ambience is too good. We are an innovative school with a blend of tradition and values.
We use technology with a quest for knowledge. Here at National Academy School, it is always our effort to go beyond the textbooks, to teach our children more than what the textbooks can, to teach them life skills, to teach them a lot more than what the books will. It is to inspire each child, to empower each child, and that is what our aim here at National Academy School is, to empower every child in our school. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಲೀಗಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದುವರೆಗೆ ಪೋಕ್ಸೋ ಕಾಯ್ದೆ ಅಂದರೆ ಏನು, ಯಾವ ರೀತಿ ಅದನ್ನ ವಿಚಾರಣೆ ಒಳಪಡಿಸ್ತಾರೆ, ಇದರೆಲ್ಲದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ, ಈಗ ಇನ್ನೊಂದು ವಿಚಾರ ಬರುತ್ತೆ. ಇದರಲ್ಲಿ ನೀವು ಹೇಳಿದಾಗೆ 18 ವರ್ಷಕ್ಕಿಂತ ಕೆಳಗಿನವರ ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆದಾಗ ಈ ಕಾಯ್ದೆ ಅಡಿಗೆ ಬರುತ್ತೆ. ಅದೇ ಆರೋಪಿ ಕೂಡ 18 ವರ್ಷದ ಒಳಗಿದ್ದಾಗ ಆಗ ಏನು ಕಾನೂನು ಹೇಳುತ್ತೆ? ಅದೇ ನಾವು ಅದನ್ನ ಆಕ್ಚುಲಿ ಜುವಿನೈಲ್ ಕೋರ್ಟ್ ಅಂತ ಹೇಳಿದೆ, ಅಲ್ಲಿ ಅದನ್ನು ಟ್ರೈ ಮಾಡಬೇಕಾಗ್ತದೆ. ಆರೋಪಿ ಕೂಡ 18 ವರ್ಷಕ್ಕಿಂತ ಕೆಳಗಿರೋನಾಗಿರ್ಬೇಕಾದ್ರೆ ಅವ್ರಿಗೆ ಆ್ಯಕ್ಚುಲಿ ಅವ್ರದ್ದು ಜುವಿನೈಲ್ ಹೋಮ್ಸಿಗೆ ಅವ್ರನ್ನ ವರ್ಗಾಯಿಸ್ಬಿಟ್ಟು ವಿಚಾರಣೆ ಮಾಡುತ್ತೆ. ನಿಮಗೆ ನಿರ್ಭಯ ಕೇಸ್ನಲ್ಲಿ ನೀವು ನೋಡಿರ್ಬೋದು. ಆ್ಯಕ್ಚುಲಿ ಆ ಒಂದು ನಿರ್ಭಯ ಡೆಲ್ಲಿಯಲ್ಲಿ ಸುದ್ದಿ ಮಾಡಿದಂಥ ಕೇಸ್ ಅದು. ಅದರಲ್ಲಿ ಆ್ಯಕ್ಚುಲಿ ಒಬ್ಬ ಆರೋಪಿ 18 ವರ್ಷಕ್ಕಿಂತ ಕೆಳಗೆ ಇರ್ತಾನೆ. ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಕೆಳಗೆ ಆತನ ಬಿಡುಗಡೆ ಆಗ್ತದೆ. ಹಾಗಾಗಿ ಆ ಒಂದು ಏನು ಅವರಿಗೆ ಏನು ಇದು ರಕ್ಷಣೆ ಉಂಟು, ಅದೇ ರಕ್ಷಣೆ ಅವರಿಗೆ ಅವರು ಆರೋಪಿಗಳಾದಾಗ ಕೂಡ ಅದು ಸಿಗ್ತದೆ. ಅಂದರೆ ಜುವಿನೈಲ್ ಹೋಮ್ಸಿಗೆ ಅವ್ರನ್ನ ಹಾಕುವಂಥದ್ದು, ಮಿನಿಮಮ್ ಇದನ್ನು ಮಾಡಿ ರೆಪ್ರಿಮಾಂಡ್ ಮಾಡುವಂಥದ್ದು. ಆ ರೀತಿಯಲ್ಲಿ ಅವರಿಗೇನು ದೊಡ್ಡ ಒಂದು ಥರದ ಇದು ಅವರು ಸಮಾಜದಲ್ಲಿ ಏನು ಅವ್ರಿಗೇನು ಇದಾಗೋದಿಲ್ಲ. ಯಾಕಂದರೆ ಅವ್ರಿಗೂ ಸಹ ಅರಿವಿರೋದಿಲ್ಲ. ಒಂದು ತಪ್ಪು ಮಾಡಿದಾಗ ಅವರಿಗೂ ಕೂಡ ಅರಿವಿರೋದಿಲ್ಲ, ನಾನು ಇಂಥ ತಪ್ಪು ಮಾಡ್ತಾ ಇದ್ದೇನೆ ಅಂತ ಬಿಟ್ಟು. ಅದಕ್ಕೋಸ್ಕರ ನಾನು ನಿಮಗೆ ಆದಿವಾಸಿಗಳ ವಿಷಯಗಳಿರುವಂಥದ್ದು ಮತ್ತು ಹಲವಾರು ವರ್ಗಗಳುಂಟು ಸಮಾಜದಲ್ಲಿ. ಆ ಸಮಾಜ ವರ್ಗಗಳಲ್ಲಿ ಅವರಿಗೆ ಏಜ್ ಬಗ್ಗೆ ದೊಡ್ಡ ಒಂದು ಇದಿಲ್ಲ, ಗೊತ್ತಿರೋದಿಲ್ಲ. ಅದರ ಬಗ್ಗೆ ಮಾಹಿತಿಯನ್ನು ಸರ್ಕಾರವೇ ಕೊಡಬೇಕಾಗ್ತದೆ. ಒಂದು ಹಳ್ಳಿಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಆ ಒಂದು ವಿಷಯವನ್ನು ತಲುಪಿಸಿದರೆ ಮಾತ್ರ ಅದರಲ್ಲಿ ಅವೇರ್ನೆಸ್ ಬರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಈವನ್ ಇದು ಅಪ್ರಾಪ್ತ ಇವರು ಆ ಒಂದು ತಪ್ಪುಗಳನ್ನ ಮಾಡೋದು ಕೂಡ ಕಡಿಮೆ ಆಗ್ತದೆ. ಆಮೇಲೆ ನೋಡಿ, ಇದರಲ್ಲಿ ಏನಂತಂದರೆ ಈ ಮಕ್ಕಳನ್ನು ಅವರು ಈ ರೀತಿ ಒಂದು ದುರುಪಯೋಗ ಮಾಡ್ಕೊಳ್ಬೇಕಾದ್ರೆ ಅವರು ಅವ್ರನ್ನ ಮುಟ್ಟಿನೇ ಮಾಡಬೇಕು ಅಂತಿಲ್ಲ. ಅವರಿಗೆ ಈ ಪೋರ್ನೋಗ್ರಫಿಕ್ ಇದನ್ನು ಅಂದರೆ ಈಗ ಒಂದು ಇದರಲ್ಲಿ ಮಾಡುವಂಥದ್ದು, ಅಂದರೆ ಅಶ್ಲೀಲ ಚಿತ್ರಗಳಲ್ಲಿ ಅವ್ರನ್ನ ಇದು ಮಾಡುವಂಥದ್ದು ಅವೆಲ್ಲವೂ ಕೂಡ ಇದರಲ್ಲಿ ಕವರ್ ಆಗ್ತದೆ. ಕವರ್ ಆಗಬೇಕಾದ್ರೆ ಏನಂತಂದರೆ ಈ ಮಕ್ಕಳು ಮಾಡ್ಕೊಂಡಂಥ ಪಿಕ್ಚರನ್ನು ಅವ್ರು ಏನಾದ್ರು ಮಾಡ್ಕೊಂಡಿದ್ರು ಕೂಡ ಆಗ ಅವರು ಮಾಡಿದರೆ ಅದು ಆ್ಯಕ್ಚುಲಿ ಜುವಿನೈಲ್ ಇದಕ್ಕೆ ಹೋಗುವಂಥದ್ದು. ಆದರೆ ಅದೆಲ್ಲರೂ ಯಾರಾದ್ರು ಅಡಲ್ಟ್ಸ್ ಕೈಲಿ ಸಿಕ್ಕು ಅವರು ಅದನ್ನು ಯೂಸ್ ಮಾಡಿಕೊಂಡ್ರೆ ಆವಾಗ ಅವರು ಅಪರಾಧಿಗಳಾಗ್ತಾರೆ ಮತ್ತು ಅವರ ಮೇಲೆ ಕಾನೂನು ಕ್ರಮವನ್ನು ಈ ಪೋಕ್ಸೋ ಕಾಯ್ದೆಗಳನ್ನು ಜರುಗಿಸುವಂಥದ್ದು. ಸರ್, ನೀವು ಹೇಳಿದ್ರೆ ಇದೊಂದು ಬಹಳ ಕಠಿಣವಾದಂತಹ ಕಾಯ್ದೆ ಅಂತ ಹೇಳಿ. ಈ ಕಾಯ್ದೆಯಲ್ಲಿ ಸಿಕ್ಕಿದಾಗ ಅಥವಾ ಆರೋಪಿ ಇದ್ದರೆ ಆತನಿಗೆ ಯಾವ ಮಟ್ಟದವರೆಗೆ ಶಿಕ್ಷೆಯನ್ನು ನೀಡಬಹುದು? ಈಗ ಸದ್ಯದ ಮಟ್ಟಿಗೆ ಕನಿಷ್ಠ ಶಿಕ್ಷೆ 3 ವರ್ಷ ಮತ್ತು ಗರಿಷ್ಠ 10 ವರ್ಷ ಅಂತ ಹೇಳಿರುವಂಥದ್ದು. ಆದರೆ ಅದನ್ನು ಈಗ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಅದು ಏನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನಂತಂದರೆ ಕನಿಷ್ಠ ಅದನ್ನು 10 ವರ್ಷ ಮಾಡಿಬಿಟ್ಟು ಆಮೇಲೆ ಲೈಫ್ 20 ವರ್ಷಕ್ಕಿಂತ ಜಾಸ್ತಿ ಮಾಡಬೇಕು ಅಂತೇಳಿ ಆಲ್ರೆಡಿ ಅದು 2019ನಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನಂದರೆ ಜೀವಾವಧಿ ಶಿಕ್ಷೆಗೆ ಕೂಡ ಅವಕಾಶವನ್ನು ಅದರಲ್ಲಿ ಕಲ್ಪಿಸಲಾಗಿದೆ. ಕಾರಣ ಏನಂತಂದರೆ ಅದರಲ್ಲಿ ಪೆನೆಟ್ರೇಟೆಡ್ ಸೆಕ್ಸ್ ಮತ್ತು ಅಗ್ರವೇಟೆಡ್ ಪೆನೆಟ್ರೇಟೆಡ್ ಸೆಕ್ಸ್ ಅಂತ ನಾವು ಹೇಳ್ತೀವಿ. ಪೆನೆಟ್ರೇಟೆಡ್ ಸೆಕ್ಸಲ್ಲಿ ಮಿನಿಮಮ್ 20 ಇಯರ್ಸ್ ಮಾಡಬೇಕು ಅಂತ ಹೇಳುವಂಥದ್ದು. ಆಮೇಲೆ ಅದನ್ನು ಲೈಫ್ ಟೈಮ್ ಮಾಡಬೇಕು ಅಗ್ರವೇಟೆಡ್ ಪೆನೆಟ್ರೇಟೆಡ್ ಸೆಕ್ಸ್ ಅಂತೇಳಿ. ಅಗ್ರವೇಟೆಡ್ ಪೆನೆಟ್ರೇಟೆಡ್ ಸೆಕ್ಸ್ ಅಂತ ಹೇಳಿದ್ರೆ ಏನಂತಂದರೆ ಈಗ ಒಂದು ಮಗುವಿನ ಮೇಲೆ ಲೈಂಗಿಕ ಕ್ರಿಯೆ ಮಾಡಿಬಿಟ್ಟು ಅವ್ರನ್ನ ಕೊಲೆ ಮಾಡುವಂಥದ್ದು, ಅದನ್ನೇ ಅಗ್ರವೇಟೆಡ್ ತೀವ್ರ ಥರದ ಒಂದು ಲೈಂಗಿಕ ಕ್ರಿಯೆ ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದು ಅಂತಂದರೆ ನ್ಯಾಚುರಲ್ ಕ್ಯಾಲಾಮಿಟಿ,
ಅಂದರೆ ಯಾವುದೋ ಒಂದು ಫ್ಲಡ್ ಬರ್ತಾ ಇತ್ತು, ಏನಾಗ್ತಿತ್ತು ಅನ್ನೋ ಪ್ರಾಬ್ಲಮ್ ಆಯಿತು, ಆ ಟೈಮಲ್ಲಿ ಒಂದು ಮಗು ಸಿಕ್ಕಿ ಬಿದ್ದಿರ್ತದೆ ಅಂತ ಮಗುವನ್ನು ದುರುಪಯೋಗ ಮಾಡಿಕೊಂಡು ಇದು ಮಾಡುತ್ತೆ. ಅದಕ್ಕೆಲ್ಲ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಆಲ್ಮೋಸ್ಟ್ ಲೈಕ್ ಡೆತ್ ಸೆಂಟೆನ್ಸ್ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ರಪೋಸಲ್ ಇರುವಂಥದ್ದು. ಅದು ಬಿಲ್ ಆಲ್ಮೋಸ್ಟ್ ಆಕ್ಸೆಪ್ಟ್ ಆಗ್ತಾ ಇದೆ. ಹಾಗೆಯೇ ಅದು ಬಿಲ್ ಬಂದಿದೆ ಆಲ್ರೆಡಿ, ಆ್ಯಕ್ಟಾಗಿ ಆಗಬೇಕಷ್ಟೇ ಅದು. ಆಮೇಲೆ ಏನಂತಂದರೆ ಈಗ ಆಲ್ರೆಡಿ ಇರುವಂಥದ್ದು ಏನಂತಂದರೆ ಇವೆಲ್ಲ ಏನು ಈ ಪೋರ್ನೋಗ್ರಾಫಿಕ್ ಮೂವೀಸು ಅದಕ್ಕೆಲ್ಲ 3 ರಿಂದ 5 ವರ್ಷ ಶಿಕ್ಷೆ ಇರುವಂಥದ್ದು. ಮತ್ತು ಸೆಕ್ಷುವಲ್ಲಿ ಬರೀ ಪೆನೆಟ್ರೇಟಿವ್ ಸೆಕ್ಸ್ ಮಾಡದೆ ಬೇರೆ ಥರದ ಚಟುವಟಿಕೆ ಯೂಸ್ ಮಾಡ್ಕೊಳ್ಳುವಂಥದ್ದು ಮಗುವನ್ನು, ಈ ರೀತಿ ಆದಾಗ ಅದಕ್ಕೆ 7 ವರ್ಷ ಶಿಕ್ಷೆ. ಹೀಗೆ ಸಾಕಷ್ಟು ಸೆಕ್ಷನ್ 3 ರಿಂದ 12ವರೆಗೆ ಸಾಕಷ್ಟು ಶಿಕ್ಷೆಗಳನ್ನ ಕೊಟ್ಟಿರುವಂಥದ್ದು. ಇದರಲ್ಲಿ ಮೇಯ್ನಾಗಿ ಏನಂತಂದರೆ ಯಾವುದೇ ಒಂದು ಇದು ಶಿಕ್ಷೆಯನ್ನು ಪ್ರೂವ್ ಮಾಡಲಿಕ್ಕೆ ಇಸ್ ವೆರಿ ಸಿಂಪಲ್. ಇದರಲ್ಲಿ ತುಂಬ ಕಾಂಪ್ಲಿಕೇಟ್. ಈಗ ಆ್ಯಕ್ಚುಲಿ ನಮ್ಮ ಕಾನೂನು ಏನು ಹೇಳ್ತದೆ ಅಂತಂದರೆ, ಯೂಶ್ವಲಿ ನಮ್ಮ ಕಾನೂನು ಏನು ಹೇಳ್ತದೆ ಅಂತಂದರೆ ಬೆನಿಫಿಟ್ ಆಫ್ ಡೌಟ್ ಈಸ್ ಆಲ್ವೇಸ್ ಗಿವನ್ ಟು ದ ಅಕ್ಯೂಸ್ಡ್ ಅಲ್ವಾ. ಯಾವತ್ತೂ ಕೂಡ ನಮ್ಮ ಕಾನೂನಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ 99% ಅಪರಾಧಿಗಳು ತಪ್ಪಿಸ್ಕೊಳ್ಳೋದ್ರ ಪರವಾಗಿಲ್ಲ, 1% ಇವನಿಗೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಈ ಕಾನೂನಲ್ಲಿ ಅದು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿರುವಂಥದ್ದು. ಯಾಕೆಂತಂದರೆ ಇಲ್ಲಿ ಇದರಲ್ಲಿ ತುಂಬ ಅವಕಾಶಗಳು ಕಮ್ಮಿ ಆ ತಪ್ಪು ಮಾಡಿದವರಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಮೇನ್ ಏನಂತಂದರೆ ದ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಇರ್ಬೋದು ಅಥವಾ ಟ್ರಯಲ್ ಟೈಮಲ್ಲಿ ಇರ್ಬೋದು, ಸಾಕಷ್ಟು ಅವಕಾಶಗಳನ್ನ ಈ ಅಪ್ರಾಪ್ತರಿಗೆ ಕೊಟ್ಟಿರುವಂಥದ್ದು ಆ ಒಂದು ಸಂಪೂರ್ಣ ಚಿತ್ರಣವನ್ನು ಹೇಳಲಿಕ್ಕೆ. ಹಾಗಾಗಿ ಇವತ್ತು ಇದು ಬಹಳ ಒಂದು ದೊಡ್ಡ ಅಂದರೆ ಕಠಿಣವಾದ ಕಾನೂನು ಅಂತ ನಾವು ಹೇಳ್ಬೋದು. ಯಾಕಂದರೆ ಅಂದರೆ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್ಸ್ ಅಂತ ನಾವು ಹೇಳೋದು. ಎಲ್ಲ ಕಾರಣಗಳು ಯಾವುದಾದ್ರು ಒಂದು ಅವಕಾಶ ಇದ್ದರೂ ಕೂಡ ಆರೋಪಿಗೆ ತಪ್ಪಿಸಿಕೊಳ್ಳೋಕೆ ನಾವು ಬೇರೆ ಇದರಲ್ಲಿ ಅವಕಾಶವನ್ನು ಕೊಡ್ತೇವೆ. ಅದಕ್ಕೋಸ್ಕರ ಸರ್ಕಾರಿ ಅಭಿಯೋಜಕರೇ ಅದನ್ನು ಮಾಡುವಂಥದ್ದು. ಆ್ಯಕ್ಚುಲಿ ಆರೋಪಿ ಅದು ಯಾರು ವಿಕ್ಟಿಮ್ ಇರ್ತಾರೋ ಅವರ ಪರ ಮಾಡುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಲಾಟ್ ಆಫ್ ಅಪಾರ್ಚುನಿಟೀಸ್ ಗಿವನ್ ಟು ದ ಚೈಲ್ಡ್ to actually depose before the court as well as during the ಎವಿಡೆನ್ಸ್ ಕಲೆಕ್ಟ್ ಮಾಡೋ ಟೈಮಲ್ಲಿ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಏನು ಕಾನೂನು ಏನಿದೆ ಇದು ತುಂಬ ಕಠಿಣವಾದ ಕಾನೂನು ಮತ್ತು ಆರೋಪಿಗಳಿಗೆ ತಪ್ಪಿಸ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸರ್, ಇನ್ನು ಕೆಲವು ಕಡೆ ನಾವು ನೋಡಿದ್ವಿ ಕೆಲವು ಪ್ರಕರಣಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಸರ್, ಈಗ ಕೆಲವು ಪ್ರಕರಣಗಳನ್ನ ನಾವು ನೋಡಿದಾಗ ಈ ರೀತಿ ಹರಾಸ್ಮೆಂಟ್ ಆದಾಗ ಅವರು ಮಹಿಳೆ ಆಗಿರ್ತಕ್ಕ ಹುಡುಗಿ ಪ್ರೆಗ್ನೆಂಟ್ ಆಗಿರೋದು ಕೂಡ ನಾವು ನೋಡ್ತಾ ಇದ್ವಿ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಗೊತ್ತಿರೋದಿಲ್ಲ, ಅಂದ್ರೆ ಕೆಲವು ಹೊಟ್ಟೆ ನೋವು ಬಂದು ಡಾಕ್ಟರ್ ಹತ್ರ ತೋರಿಸಿದಾಗ ಈ ರೀತಿ ಆಗಿದೆ ಅಂತ ಮತ್ತೆ ತಡವಾಗಿ ಬೆಳಕಿಗೆ ಬಂದಿರುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಅದನ್ನ ಅಬೋರ್ಷನ್ ಮಾಡಿಸಲಿಕ್ಕೆ ಕೂಡ ಆಗೋದಿಲ್ಲ ಅನ್ನುವಂಥ ಸಂದರ್ಭ ತಲುಪಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಸಂತ್ರಸ್ತೆ ಇರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ತಾರೆ, ಅವ್ರ ಬಗ್ಗೆ ಏನು ಕಾನೂನು ತಗೊಳ್ತಾರೆ? ಕಾನೂನು ಪ್ರಕಾರ ಅಂಥ ಸಂದರ್ಭದಲ್ಲಿ ಅದನ್ನೇನಾದರೂ ಅಬೋರ್ಷನ್ ಮಾಡಿಸಿದ ಸಂದರ್ಭದಲ್ಲಿ ಅವರ ಜೀವಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಅದನ್ನು ಆ್ಯಕ್ಚುಲಿ ಡೆಲಿವರಿ ಮಾಡಿಸಿ ಅದನ್ನು ಅದು ಏನು ಆರ್ಫನೇಜ್ ಕೊಟ್ಟು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು, ಅಥವಾ ಅಲ್ಲಿ ಮಗುವನ್ನು ಮತ್ತು ತಾಯಿಯನ್ನು ಅವರ ಬೇರೆ ಬೇರೆ ಇದರಲ್ಲಿ ಹೋಮ್ಗಳಲ್ಲಿ ರಕ್ಷಣೆ ನೀಡಲಿಕ್ಕೆ ಅವಕಾಶವನ್ನು ಈ ಕಾನೂನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಸಪೋಸ್ ಅವರು 18 ಅದರ ಬಗ್ಗೆ ಇವತ್ತು ಇನ್ನೂ ಕೂಡ ಕಾನೂನು ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ. ಯಾಕೆಂತಂದರೆ ಈಗ ಒಂದು ಮದುವೆಯನ್ನು ಆಗಿ ಮದುವೆ ರೀತಿಯಲ್ಲಿ ನಡ್ಕೊಂಡ್ಬಿಟ್ಟು ಒಂದು ಹುಡುಗ ಮತ್ತು ಹುಡುಗಿ ಮತ್ತು ಅವ್ರಿಗೆ ಇನ್ನೂ ಸಹ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಅವ್ರನ್ನ ಪುನಃ 18 ವರ್ಷ ಆದಮೇಲೆ ಅವ್ರ ಜೊತೆಲಿರುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಅಮೆಂಡ್ಮೆಂಟಲ್ಲಿ ಇರುವಂಥದ್ದು. ಇವತ್ತದ ಮಟ್ಟಿಗೆ ಏನೇನಿದೆ ಇವತ್ತು ಕಾನೂನು ಏನಿದೆ ಅಂತಂದರೆ ಇಬ್ಬರನ್ನು ಕೂಡ ಸಪ್ರೇಟ್ ಆಗಿ ಡೆಲಿವರಿ ಮಾಡಿಸ್ಬಿಟ್ಟು ರಕ್ಷಣೆ ಮಾಡಬೇಕು ಅಂತೇಳಿ ಜುವಿನೈಲ್ ಹೋಮ್ಸಲ್ಲಿ ರಕ್ಷಣೆ ಮಾಡಬೇಕು. ಕೊನೆಗೆ ಅವರ ಪೋಷಕರ ಬಳಿಯೇ ಮಗುವನ್ನು ತಾಯಿನ ಕಳಿಸಿಕೊಡ್ಬೇಕು ಅಂತ ಇವತ್ತಿನ ಕಾನೂನು. ಸರಿ, ಇದುವರೆಗೆ ಈ ಪೋಕ್ಸೋ ಕಾಯ್ದೆ ಏನಿದೆ ಅದರ ಯಾವ ರೀತಿ ಕಾನೂನು ಕೊಡ್ತಾ ಇದೆ, ಏನೇನು ಶಿಕ್ಷೆಗಳಿದೆ ಇದೆಲ್ಲದ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಆದ್ರೂ ಕೂಡ ನೀವು ಹೇಳಿದ್ರಿ ಅದು ಯಾವುದೇ ರೀತಿ ಕೂಡ ಅವರ ಒಂದು ವಿಚಾರ ಇರ್ಬೋದು, ಹೆಸರು ಕೂಡ ಹೊರಗಡೆ ಬಹಿರಂಗ ಆಗೋದಿಲ್ಲ ಅಂತ ಹೇಳಿ. ಆದ್ರೂ ಈ ರೀತಿ ಸಂದರ್ಭ ಆದಾಗ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರ ಮೇಲೆ ಒಂದು 60% ಹೆಚ್ಚಿನ ಮೇಲೆ ಒಂದಲ್ಲ ಒಂದು ರೀತಿಯ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇರುತ್ತೆ. ಅಂದ್ರೆ ಕೆಲವರು ಹೇಳ್ಕೊಳ್ಳೋದಿಲ್ಲ, ಕೆಲವರು ಅದನ್ನ ಅಲ್ಲಿಗೆ ಮುಚ್ಚಾಕ್ತಾರೆ. ಈ ತರ ಇದ್ದಾಗ ಯಾವ ರೀತಿ ಅದನ್ನ ಅವರು ತಿಳುವಳಿಕೆ ಪಡಿಸಬೇಕು, ಮತ್ತೆ ಯಾವ ರೀತಿ ಕಾನೂನಿನ ಸಲಹೆ ಪಡ್ಕೋಬೇಕು, ಮತ್ತೆ ಯಾವ ರೀತಿ ಅವರಿಗೆ ಕಾನೂನು ನೆರವಾಗುತ್ತೆ ಅಂತ ಹೇಳ್ತಾರೆ ಸರ್?
ನೋಡಿ, ಮಹಿಳೆಯರ ಬಗ್ಗೆ ನಾವು ಜನರಲ್ ಆಗಿ ಹೇಳಿದಾಗ ಅದು ಟೋಟಲಿ ಡಿಫ್ರೆಂಟ್ ಟಾಪಿಕ್. ಯಾಕಂತಂದ್ರೆ ಮಹಿಳೆ ಸ್ವಯಂ ಪ್ರೇರಿತವಾಗಿ ಕೊಡಲೇಬೇಕು, ಕೊಟ್ಟಾಗ ಮಾತ್ರ ರಿಜಿಸ್ಟರ್ ಆಗುವಂಥದ್ದು. ಆದರೆ ಈಗ ಒಂದು ಅತ್ಯಾಚಾರ ನಡೆದಿದೆ ಅಂತ ಹೇಳಿದಾಗ ಮಹಿಳೆ ದೂರನ್ನು ದಾಖಲಿಸಬೇಕಾಗ್ತದೆ, ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು. ಆದರೆ ಇದರಲ್ಲಿ ಈ ಪೋಕ್ಸೋ ಪ್ರಕರಣದಲ್ಲಿ ಆ ಒಂದು ಮಗುನೇ ದಾಖಲಿಸಬೇಕು ಅಂತ ಹೇಳೋ ಕಾನೂನಿಲ್ಲ. ಅದಕ್ಕೋಸ್ಕರ ನಾನು ಈಗಾಗಲೇ ಹೇಳಿದೆ, ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನೇನು ಹೇಳಿದೆ ಅಂತಂದರೆ, ಆ ಥರ ಒಂದು ಪ್ರಕರಣ ನಡೆದಿದೆ ಅಂತೇಳಿ ಗೊತ್ತಾಗ ಅವರ ಪೋಷಕರ ಜವಾಬ್ದಾರಿ ಅದನ್ನು ಅವರು ದೂರು ದಾಖಲಿಸಬೇಕು. ಯಾಕಂದರೆ ಅದರಲ್ಲಿ ಯಾವುದೇ ಒಂದು ಪ್ರಚಾರಕ್ಕೆ ಅವಕಾಶ ಇಲ್ಲ. ಅದು ಮತ್ತೆ ಈವನ್ ಒಂದು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ರು ಅಂತಿದ್ದಾಗ ಡಾಕ್ಟರ್ ದೂರನ್ನು ದಾಖಲಿಸಲೇಬೇಕು. ಅಥವಾ ಈ ಥರ ಒಂದು ನಡೆದಿದೆ ಅಂತ ಹೇಳ್ಬಿಟ್ಟು ಇನ್ಯಾವುದೋ ಒಂದು ಸನ್ನಿವೇಶದಲ್ಲಿ, ಈಗ ಒಂದು ಸ್ಕೂಲ್ ಟೀಚರ್ ಅವಳು ಸ್ಕೂಲಿಗೆ ಹೋಗ್ತಿದ್ದಾಳೆ ಅಂತ ಇಟ್ಕೊಳ್ಳಿ, ಆಗ ಅವರ ಟೀಚರ್ಗೆ ಅದು ಗೊತ್ತಾದಾಗ ಈ ಥರ ಅವಳಿಗೆ ಒಂದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಆಗಿದೆ, ಅಥವಾ ಗರ್ಭಿಣಿ ಆಗಿದೆ ಅಂತ ಹೇಳೋ ವಿಷಯನ ಮುಚ್ಚಿಟ್ಟು ಅದನ್ನು ಹೇಳದೇನೆ ಅದನ್ನು ಅಬಾರ್ಷನ್ ಮಾಡಿಸಿ ಅಥವಾ ಗೊತ್ತಿಲ್ಲದೆ ಮಾಡಿಸಿ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ಹೇಳೋ ರೀತಿಯಲ್ಲಿ ನಡೆದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಈ ಪೋಕ್ಸೋದಲ್ಲಿ ಅವಕಾಶ ಇದೆ. ಪೋಷಕರಿರ್ಬೋದು, ಅಥವಾ ಡಾಕ್ಟರ್ಗಳಿರ್ಬೋದು, ಅಥವಾ ಸ್ಕೂಲ್ ಟೀಚರ್ಗಳಿರ್ಬೋದು, ಯಾರೇ ಇರ್ಬೋದು, ಅವರು ಅದರ ಒಂದು ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಹೋದರೆ ಅವರ ಮೇಲೆ ಸಾಕ್ಷಿ ನಾಶದ ಒಂದು ಪ್ರಕರಣವನ್ನು ಕೂಡ ದಾಖಲಿಸಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಯಾಕೆಂದರೆ ಮಗುಗೆ ತಿಳುವಳಿಕೆ ಇರೋದಿಲ್ಲ, ಇದೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ತಿಳುವಳಿಕೆ ಇರುವಂಥ ವ್ಯಕ್ತಿಗಳು ಇದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಡಲೇಬೇಕಾಗ್ತದೆ. ಅದನ್ನು ಮುಚ್ಚಿಡೋದ್ರಿಂದ ಗೊತ್ತಿತ್ತು ಅವ್ರು ಮುಚ್ಚಿಟ್ಟಿದ್ದಾರೆ ಅಂತ ಹೇಳೋ ಒಂದು ವಿಷಯ ಗೊತ್ತಾದರೆ ಆವಾಗ ಅವ್ರ ಮೇಲೆ ಕಾನೂನು ರೀತಿ ಕ್ರಿಮಿನಲ್ ಪ್ರಕರಣ ದಾಖಲಾಗುವ ಸಾಧ್ಯತೆಗಳು ಉಂಟು. ಹಾಗಾಗಿ ಇಂಥ ವಿಷಯಗಳು ಬಂದಾಗ ಖಂಡಿತವಾಗಿಯೂ ಯಾರೇ ಅವರ ಒಂದು ನಿಕಟ ಸಂಪರ್ಕದಲ್ಲಿರ್ತಾರೆ, ಒಂದು ಏನು ಅಪ್ರಾಪ್ತ ವಯಸ್ಸಿನ ಒಂದು ಮಗುವಿನ ನಿಕಟ ಸಂಪರ್ಕದಲ್ಲಿರ್ತಾರೆ, ಅವರು ದೂರನ್ನು ದಾಖಲಿಸಬೇಕಾದ್ರೆ ಅವರ ಕರ್ತವ್ಯ. ಹಾಗೇನೋ ಅವರು ದೂರ ದಾಖಲಿಸದೆ ಹೋದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಮುಂದೆ ಅವರು ತುಂಬ ಸಂಕಷ್ಟಗಳನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ಈ ವೇದಿಕೆಯಲ್ಲಿ ಹೇಳೋದು ಏನಂತಂದರೆ, ಇಂಥ ಒಂದು ಪ್ರಕರಣ ಆಗಿದೆ ಖಂಡಿತವಾಗಿಯೂ ದೂರನ್ನು ದಾಖಲಿಸಲೇಬೇಕು. ಆಮೇಲೆ ಒಂದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾದ ಮೇಲೆ ನೀವು ಎಲ್ಲ ಸಹಕಾರವನ್ನು ಕೊಡಲೇಬೇಕಾಗ್ತದೆ. ತನಗೆ ಯಾಕೆ ಹೀಗೆ ಬಂದಿದೆ ಅಂತ ಇಲ್ಲದ್ರೆ ತಮ್ಮ ಮೇಲೇ ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳು ಇದೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಕೆಲವರಿಗೆ ನೇರವಾಗಿ ಬಂದು ಕೊಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಹಾಸ್ಟೆಲ್ಗಳಿದ್ದಾಗ ಅಥವಾ ವಸತಿ ನಿಲಯಗಳು ಬಹಳಷ್ಟಿದೆ, ಅಲ್ಲಿ ಅವರ ಗೆಳತಿಯರ ಯಾರು ನೋಡಿದಾಗ ನೇರವಾಗಿ ದೂರು ದಾಖಲಿಸಲಿಕ್ಕೆ ಏನಾದರೂ ಹೆಲ್ಪ್ಲೈನ್ ನಂಬರ್ಗಳಿದೆಯಾ? ಹೌದು, 1098 ಹೆಲ್ಪ್ಲೈನ್ ಇದೆ. ಆ ಹೆಲ್ಪ್ಲೈನಿಗೆ ಫೋನ್ ಮಾಡಿಬಿಟ್ಟು ಹೇಳಬೇಕಾಗ್ತದೆ ಈ ರೀತಿ. ಅಂದರೆ ಮಕ್ಕಳದು ಇದಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಬಂದೇ ಬರ್ತದೆ. ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ಸಾಕು, ಅವರ ಐಡೆಂಟಿಟಿಯನ್ನು ಕೂಡ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ. ತಾವು ಇಲ್ಲಿಂದ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಇಂಥ ಒಂದು ಮಗು ಪ್ರಾಬ್ಲಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ವಿಷಯವನ್ನು ತಿಳಿಸಿದರೆ ಉಳಿದ ಕೆಲಸ ಏನಾದರೂ ಇದು ನೆಟ್ವರ್ಕಿಂದ ಆಗಿ ಅದನ್ನು ಇಮಿಡಿಯೇಟ್ ಆ ಒಂದು ಸ್ಪಾಟಿಗೆ ತಲುಪುವಂಥ ವ್ಯವಸ್ಥೆ ಇವತ್ತು ಕಾನೂನಿನಲ್ಲಿದೆ. ಹಾಗಾಗಿ ಯಾರು ಭಯಪಡಬೇಕಾಗಿಲ್ಲ. ಇಂಥ ಒಂದು ಘಟನೆ ನಡೀತಾ ಉಂಟು ಗೊತ್ತಾದರೆ ಖಂಡಿತವಾಗಿಯೂ ತಾವು 1098 ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ವಿಷಯ ತಿಳಿಸಬೇಕಾಗ್ತದೆ. ಸರ್, ಇದುವರೆಗೆ ಪೋಕ್ಸೋ ಕಾಯ್ದೆ ಅಂದರೆ ಏನು, ಯಾವ ರೀತಿ ಅದನ್ನ ಕಾನೂನು ರೀತಿಯಲ್ಲಿ ನೋಡಲಾಗುತ್ತೆ, ಏನೇನು ಶಿಕ್ಷೆಗಳಿದೆ, ಮತ್ತೆ ಯಾವ ರೀತಿ ಸಹಾಯವನ್ನು ಪಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸಿದ್ರಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೀಗಲ್ ಪಾಯಿಂಟ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.